ಇನ್ನು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇನ್ನೊಂದು ರೀತಿಯಾದಂಥ ಗಲಾಟೆ ಅಂತೆ. ಏನಾಯ್ತಪ್ಪ ಮತ್ತೆ ಇಲ್ಲಿ? ಬರೀ ಗಲಾಟೆಗಳದ್ದೇ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕ್ಯಾಬ್ ಚಾಲಕರ ಡಿಶುಮ್ ಅಂತೆ. ಅಲ್ಲಿ ಪ್ರಯಾಣಿಕ ಮತ್ತು ಚಾಲಕರ ಡಿಶುಮ್ಮು ಸೈಡ್ ಪಿಕಪ್ ವಿಚಾರಕ್ಕೆ ಕೈನಲ್ಲಿ ಚಾಕು ಹಿಡಿದು ಗಲಾಟೆ ಅಂತೆ. ಅಬ್ಬಬ್ಬಬ್ಬ, ಅದು ಬೇರೆ ಇಟ್ಕೊಂಡು ಓಡಾಡ್ತಾರೇನೋ. ಸೈಡ್ ಪಿಕಪ್ ಚಾಲಕರನ್ನ ತಗೊಳ್ತಾ ಇದ್ರು. ಪ್ರಯಾಣಿಕರ ನಡುವೆ ಟರ್ಮಿನಲ್ನಲ್ಲಿ ಚಾಕು ಹಿಡಿದು ಅಟ್ಟಾಡಿಸಿದ್ದಾರೆ ಚಾಲಕರು. ಪ್ರಯಾಣಿಕರನ್ನ ತಮ್ಮ ಕಾರಿಗೆ ಕರೆದೊಯ್ಯಬೇಕು ಅನ್ನುವಂಥ ವಿಚಾರಕ್ಕೆ ಗಲಾಟೆ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕ್ಯಾಬ್ ಚಾಲಕರ ಡಿಶುಮ್. ಸೈಡ್ ಪಿಕಪ್ ಚಾಲಕರ ಕಿಂಗ್ ಪಿನ್ ಸುಹೇಲ್ ಮತ್ತು ಜಗದೀಶ್ ನಡುವೆ ಗಲಾಟೆ ಆಗಿದೆ. ಚಾಲಕ ಸುಹೇಲ್ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಏರ್ಪೋರ್ಟ್ನ ಭದ್ರತಾ ಪಡೆ. ಸಾರ್ವಜನಿಕರ ಸ್ಥಳದಲ್ಲಿ ಚಾಲಕರ ಅಟ್ಟಹಾಸ ಕಂಡು ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ಗಲಾಟೆಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಜನಾಕ್ರೋಶ. ಸೈಡ್ ಪಿಕಪ್ಗೆ ಹಾವಳಿಗೆ ಬ್ರೇಕ್ ಹಾಕುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಿದ್ದು. ಇದು ಇತ್ತೀಚೆಗೆ ತುಂಬ ಕೇಳಿಪಟ್ಟಿದ್ದೀವಲ್ಲ ಆಗಿರೋದು. ನನ್ನ ಸಹೋದ್ಯೋಗಿ ಮುದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದುಕೃಷ್ಣ, ಈಗ ಏರ್ಪೋರ್ಟ್ನಲ್ಲಿ ವಿಪರೀತವಾಗಿ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇತ್ತು, ಯಾವತ್ತೂ ಒಂದಿನ ಗಲಾಟೆ ಕಾರಣ ಆಗುತ್ತೆ ಅಂತ ಹೇಳಿ. ಅಲ್ಲಲ್ಲಿ ಮಾತಿನ ಚಕಮಕಿಗಳು ಮಾತ್ರ ನಿಲ್ತಾ ಇದ್ವು. ಈಗ ಸ್ವಲ್ಪ ಅತಿರೇಕಕ್ಕಾಗಿದೆಯಾ ಅಂತ? ಖಂಡಿತ ಅರುಣ್, ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಂದರೆ ನೋಂದಾಯಿತ ಕ್ಯಾಬ್ ಸಂಸ್ಥೆಗಳೇನಿದೆ ಅವು ಎಂದಿನಂತೆ ಕ್ಯೂ ಅಲ್ಲಿ ಬರ್ತವೆ. ಅದಕ್ಕೆ ಅಂತ ಸಿಬ್ಬಂದಿಗಳಿರ್ತಾರೆ. ಅವರು ನೇಮಿಸಿರುವಂಥ ಸಿಬ್ಬಂದಿ ಪ್ರಯಾಣಿಕರನ್ನ ಕರ್ಕೊಂಡ್ಬಂದು ಕ್ಯಾಬ್ಗೆ ಹಚ್ಚಿ ಕಳಿಸುವಂಥದ್ದು ಮಾಮೂಲಿ. ಇದರ ಜೊತೆಗೆ ಸೈಡ್ ಪಿಕಪ್ ಹಾವಳಿ ಅಂತಂದರೆ ಯಾರೋ ಈ ನೋಂದಾಯಿತ ಸಂಸ್ಥೆಗಳ ಅಲ್ಲದೇ ಇರುವಂತಹ ವಾಹನಗಳೇನಿರುತ್ತೆ ಅವರು ಏಕಾಏಕಿ ಪಾರ್ಕಿಂಗ್ ಜಾಗ ಏನಿರುತ್ತೆ ಅಲ್ಲಿಗೆ ಬರ್ತಾರೆ. ಅವರು ಈ ಬಸ್ ನಿಲ್ದಾಣದಲ್ಲಿ ನಾವು ಪ್ರೈವೇಟ್ ಬಸ್ಗಳಲ್ಲಿ ಪ್ರಯಾಣಿಕರನ್ನ ಹಚ್ಕೊಳ್ತೀವಲ್ಲ, ಬನ್ನಿ ನಮ್ಮ ಬಸ್ ಹತ್ತಿ ಅನ್ನಿ, ಆ ರೀತಿಯಂತಹ ವರ್ತನೆಗಳನ್ನು ತೋರುವಂಥದ್ದು ಈ ಸೈಡ್ ಪಿಕಪ್ನವರು. ಹಾಗಾಗಿ ಅಲ್ಲಿ ಒಂದು ರೀತಿಯ ಮಾಫಿಯಾ ರೀತಿ ಕ್ರಿಯೇಟ್ ಆಗಿದೆ. ಅಂದರೆ 5-6 ಗುಂಪುಗಳು, ತಂಡಗಳು ಈ ರೀತಿಯ ಸೈಡ್ ಪಿಕಪ್ ಅನ್ನು ಮಾಡ್ತಾ ಇದೆ. ಹಾಗಾಗಿ ಅವರ ಮಧ್ಯೆಯೇ ಪದೇ ಜಗಳ ಆಗ್ತಾ ಇರುವಂಥದ್ದು. ಮಾತಿನ ಚಕಮಕಿಗಳು ಹಿಂದೆ ಕೂಡ ಆಗಿತ್ತು. ಅದೇ ರೀತಿ ಈಗ ನೀವು ಹೇಳಿದಾಗೆ ಅತಿರೇಕಕ್ಕೆ ಹೋಗಿದೆ. ಕಳೆದ ರಾತ್ರಿ 12 ಗಂಟೆ ಸುಮಾರಿಗೆ ಒಂದು ಜಗಳ ಆಗಿದೆ. ಸುಹೇಲ್ ಮತ್ತು ಜಗದೀಶ್ ಅಂತೇಳಿ ಇವರು ಕಿಂಗ್ ಪಿನ್ಗಳು. ಮೊದಲು ಏನಿರ್ತಾರೆ, ಇವರು ಪ್ರಯಾಣಿಕರು ಹೊರಬರುವಂತಹ ಆ ಜಾಗದಲ್ಲಿ ಪ್ರವೇಶ ದ್ವಾರದೊಳಗೆ ಇರ್ತಾರೆ. ಅವರನ್ನು ಕೇಳ್ತಾರೆ, ಯಾರಾದರೂ ಪ್ರಯಾಣಿಕರು ಎಲ್ಲಿಗೆ ಹೋಗಬೇಕು ಅಂತ ಕೇಳಿಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಪ್ರಯಾಣಿಕರನ್ನ ಇಬ್ಬರೂ ಸಹ ಪಿಕಪ್ ಮಾಡುವಂಥ ಸಂದರ್ಭದಲ್ಲಿ ಮಾತಿನ ಮಾತು ಜಗಳ ಆಗಿದೆ. ಆ ಸಂದರ್ಭದಲ್ಲಿ ಏಕಾಏಕಿ ಚಾಕು ತೆಗೆದು ಆತನ ಮೇಲೆ ಹಲ್ಲೆ ಮಾಡಲಿಕ್ಕೂ ಮುಂದಾಗಿರುವಂಥದ್ದು. ಈ ಒಂದು ಘಟನೆಯಿಂದ ಇಡೀ ಏರ್ಪೋರ್ಟ್ನಲ್ಲಿರತಕ್ಕಂಥ ಪ್ರಯಾಣಿಕರು ಕೂಡ ಒಂದು ರೀತಿ ಅಚಾನಕ್ಕಾಗಿ ಆಶ್ಚರ್ಯಕ್ಕೆ ಒಳಗಾದ್ರೆ, ಏನಪ್ಪ ಈ ರೀತಿ ಗಲಾಟೆ ಏರ್ಪೋರ್ಟ್ನಲ್ಲೂ ಕೂಡ ಆಗ್ತಾ ಇದೆ ಅಂತ ಭಯದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಕೂಡಲೇ ಅಲ್ಲಿದ್ದಂಥ CISFನ ಭದ್ರತಾ ಸಿಬ್ಬಂದಿ ಅಂದರೆ ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರ ವಶಕ್ಕೆ ಕೂಡ ನೀಡಿರುವಂಥದ್ದು. ಅಂದರೆ ಈ ಘಟನೆಗಳು ಪದೇ ಮರುಕಳಿಸೋದು ಯಾಕೆ ಆಗ್ತಿದೆ? ಏರ್ಪೋರ್ಟ್ ಅನ್ನೋದು ಒಂದು ಸೂಕ್ಷ್ಮ ಪ್ರದೇಶ. ಇಂತಹ ಪ್ರದೇಶದಲ್ಲಿ ಈ ರೀತಿಯ ಘಟನೆಗಳಾದಂಥ ಸಂದರ್ಭ ಪ್ರಯಾಣಿಕರು ಯಾವ ರೀತಿ ಧೈರ್ಯದಿಂದ ಓಡಾಡಲಿಕ್ಕೆ ಸಾಧ್ಯ ಅನ್ನೋದು. ಹಾಗಾಗಿ ಪೊಲೀಸರು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥ ಆಗ್ರಹವನ್ನು ಈಗ ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.